ನಮಸ್ಕಾರ. ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಇದೇ ಫಸ್ಟ್ ಟೈಮ್ ಚಾನೆಲ್ ನೋಡ್ತಾ ಇರೋದು ಅಂತಂದರೆ ಈಗಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ. ಇನ್ನು ಸಾಕಷ್ಟು ಜನ ಹೇಳ್ತಿರ್ತೀರ ಹಲವಾರು ರೀತಿಯಾಗಿರುವಂಥ ಪರಿಹಾರಗಳು ಮಾಡ್ಕೊಂಡಿದ್ದೀವಿ, ದೇವಸ್ಥಾನಗಳಿಗೆ ಹೋಗಿದ್ದೀವಿ, ಆದರೂ ಕೂಡ ಇರುವಂಥ ಸಮಸ್ಯೆಗಳು ಎಲ್ಲೋ ಒಂದು ಕಡೆ ಮದುವೆ ಆಗ್ತಾ ಇಲ್ಲ ಅಥವಾ ಅಂದ್ಕೊಳ್ಳೋವಂಥ ಕೆಲಸ ಸಿಗ್ತಾ ಇರಲ್ಲ, ಆರೋಗ್ಯದಲ್ಲಿ ಏರುಪೇರಿನ ಸಮಸ್ಯೆಗಳು, ಮನೆಯಲ್ಲಿ ಒಂದು ರೀತಿಯಾಗಿರುವಂಥ ನೆಮ್ಮದಿ ಇಲ್ಲದೆ ಇರುವಂಥ ವಾತಾವರಣ, ಈ ರೀತಿ ತೊಂದರೆಗಳು ನಿಮಗೂ ಆಗ್ತಾ ಇದೆ. ಇದಕ್ಕೆ ನಮಗೆ ಶೀಘ್ರವಾಗಿರುವಂಥ ಪರಿಹಾರ ಬೇಕು, ಸರಳ ರೀತಿಯಲ್ಲಿ ತಿಳಿಸ್ಕೊಡಿ ಅಂತಂದರೆ ಖಂಡಿತವಾಗ್ಲೂ ಭಕ್ತಿಯಿಂದ ನೀವು ಶ್ರದ್ಧೆಯಿಂದ ಅಕ್ಷಯ ವೃಕ್ಷವನ್ನು ಇವತ್ತೇ ನಿಮ್ಮ ಮನೆಗೆ ಬರ್ಮಾಡ್ಕೊಳ್ಳಿ. ಈ ಎಲ್ಲ ಒಂದು ಸಮಸ್ಯೆಗಳಿಂದ ನೀವು ಹೊರಗಡೆ ಬರ್ತೀರಾ. ಸಾಕಷ್ಟು ಜನ ಇದರ ಒಂದು ಪ್ರಯೋಜನವನ್ನು ಕೂಡ ಪಡೆದುಕೊಂಡಿದ್ದಾರೆ. ಇನ್ನು ನಮ್ಮ ಈ ಕಾರ್ಯಕ್ರಮದಲ್ಲಿ ಹಲವಾರು ವಿಚಾರಗಳ ಬಗ್ಗೆ ಪ್ರತಿಯೊಂದು ವಿಡಿಯೋಸಲ್ಲಿ ಕೂಡ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಲಿದ್ದಾರೆ ಅಥರ್ವ ಸಿದ್ಧ ಪುರುಷರಾಗಿರುವಂಥ ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಒಳ್ಳೆದಾಗ್ಲಿಮ್ಮ. ಗುರುಗಳೇ, ಇವತ್ತಿನ ಒಂದು ಪ್ರಶ್ನೆ ಏನು ಅಂತಂದರೆ, ಮನುಷ್ಯ ಜೀವನದಲ್ಲಿ ಉದ್ಧಾರ ಆಗಬೇಕು ಅಂತ ಹಲವಾರು ರೀತಿಯಾಗಿರುವಂಥ ಪ್ರಯತ್ನಗಳು, ದೇವಸ್ಥಾನಗಳಿಗೆ ಹೋಗುವಂಥದ್ದು, ಹೋಮ ಹವನಗಳು ಮಾಡುವಂಥದ್ದು, ಅಥವಾ ಯಾರೋ ಈ ಪರಿಹಾರ ಮಾಡಿಕೊಂಡ್ರು ನಾನು ಆ ಪರಿಹಾರ ಮಾಡ್ಕೊಳ್ತೀನಿ, ನನಗೂ ಜೀವನದಲ್ಲಿ ಉದ್ಧಾರ ಆಗ್ತೀನಿ, ಈ ರೀತಿ ಎಲ್ಲ ಅಂದ್ಕೊಂಡಿರ್ತಾರೆ. ಆದರೆ ಈ ಉದ್ಧಾರ ಆಗಲ್ಲ ಅಂತಂದರೆ ಯಾವುದಾದ್ರೂ ಅವ್ರಿಗೆ ಋಣಗಳು ಕಾಡ್ತಾ ಇರುತ್ತಾ? ಹೇಗೆ ಮಾತೃ ಋಣನ, ಪಿತೃ ಋಣನ, ಈ ರೀತಿ ಋಣಗಳು ಕಾಡೋದ್ರಿಂದ ಅವ್ರು ಉದ್ಧಾರ ಆಗೋದಕ್ಕೆ ಬಿಡ್ತಾ ಇರೋದಿಲ್ವಾ? ಈ ವಿಚಾರವಾಗಿ ಸ್ವಲ್ಪ ತಿಳಿಸ್ಕೊಡಿ. ಯಾಕೆ ಅವ್ರು ಉದ್ಧಾರ ಆಗೋದಕ್ಕೆ ಆಗೋದಿಲ್ಲ? ಯಾವ ರೀತಿ ಋಣಗಳು ಕಾಡ್ತಾ ಇರುತ್ತೆ? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಆಯುರಾರೋಗ್ಯ ಐಶ್ವರ್ಯಾಭಿವೃದ್ಧಿರಸ್ತು, ಮನೋವಾಂಚಿತ ಫಲಾಹ ಸಿದ್ಧಿರಸ್ತು. ಈ ಋಣಗಳು ಯಾವದ್ದೋ ಎಂತಹದ್ದೋ ಒಟ್ಟಾರೆ ಮನುಷ್ಯನನ್ನು ಒಂದು ರೀತಿಯಲ್ಲಿ ಏರಿಳಿತಗಳು ಕಾಣಿಸ್ತವೆ ಕೆಲವೊಬ್ಬರಲ್ಲಿ. ಇನ್ನು ಕೆಲವರಲ್ಲಿ ಏರುಗಳಿಲ್ಲ, ಇಳಿತಗಳೇ. ಅಂದರೆ ಅವನು ಏರೋದೇ ಇಲ್ಲವ ಅಂತಹ ಹತ್ತಕ್ಕೆ ಸಿಕ್ಕಾಕೊಂಡ್ಬಿಟ್ಟಿರ್ತಾನೆ. ಗುರುಗಳೇ, ನಮ್ಮ ಜೀವನದಲ್ಲಿ ನಾವು ಸುಖಗಳನ್ನು ನೋಡಲಿಲ್ಲ ಗುರುಗಳೇ. ಬಹುಶಃ ಜನ್ಮದಾರಭ್ಯ ಅಲ್ಲಿಂದ ಕೂಡ ನಮ್ಮ ದಿನಗಳನ್ನು ಸುಖಮಯವಾಗಿ ಕಾಣಲಿಲ್ಲ ಗುರುಗಳೇ. ನಮ್ಮ ಅಪ್ಪ ಅಮ್ಮ ಬಹುಶಃ ಅಲ್ಲಿದ್ದಾಗಲೂ ಬಡತನ, ಮತ್ತು ನಾವು ಒಂದು ರೀತಿಯಾಗಿ ನಮ್ಮದೇ ಆಗಿರೋ ಬದುಕನ್ನು ಕಟ್ಕೊಳ್ಳುವ ಹಂತಕ್ಕೆ ಬಂದಿವಿ. ಅಲ್ಲೂ ಕೂಡ ಅನೇಕ ರೀತಿಯಾಗಿರ್ತಕ್ಕಂಥ ಜಂಜಾಟಗಳು, ಕಷ್ಟ ಕೋಟಗಳನ್ನು ಅನುಭವಿಸ್ತೀವಿ, ದುಃಖ ದುಮ್ಮನಗಳನ್ನು ಈಗಲೂ ಕೂಡ, ಮತ್ತು ಮಕ್ಕಳಿಂದ ಕೂಡ ಅಂತಹ ಪಡಿಪಾಟ್ಲನ್ನು ಅನುಭವಿಸ್ತಿದ್ದೇವೆ. ಒಟ್ಟಾರೆ ಯಮಯಾತನೆಯ ಬದುಕು ನಮ್ಮದು ಅಂತಕ್ಕಂತಹದ್ದಿದೆ. ಅಂತಂದರೆ ಋಣಗಳು ಬಹಳ ಇದೆ ಅಂತ. ಅದು ಮಾತೃ ಋಣ ಆಗಿರಬಹುದು, ಪಿತೃಋಣ ಆಗಿರಬಹುದು, ಆಚಾರ್ಯರ ಋಣ ಆಗಿರಬಹುದು, ದೇವತೆಗಳ ಋಣ ಆಗಿರಬಹುದು, ಅಥವಾ ಋಷಿ ಋಣಗಳು ಆಗಿರಬಹುದು, ಭ್ರಾತೃ ಋಣಗಳು ಕೂಡ ಆಗಿರಬಹುದು. ಇದನ್ನೇ ಈ ಋಣ ಮುಕ್ತಿಗಳನ್ನು ಆಗಬೇಕಾದ್ರೆ ಇನ್ನು ಕೆಲವರು ನೋಡ್ತಿರಬೇಕು, ಈ ದುಷ್ಟ ಚಟಗಳಿಗೆ ಋಣಗಳನ್ನು ಅಂದರೆ ದುಷ್ಟ ಚಟಗಳಿಗೆ ಬಲಿಯಾಗಿ ಸಾಲ ಮಾಡಿಕೊಂಡಿರ್ತಾರೆ. ಅವು ಋಣಗಳೇ. ದುರದೃಷ್ಟವಶಾತ್ತು ಋಣಗಳಿರ್ತವೆ. ಆದ್ದರಿಂದ ಹೊರಗೆ ಬರಲಿಕ್ಕೆ ದಾರಿ ಇದೆ. ನೀನು ಯಾವುದ್ಯಾವುದೋ ನಿನ್ನ ಕಾಮನ್ಗಳು ಈಡೇರಿಸ್ಕೊಳ್ಳಲಿಕ್ಕೆ ಅಥವಾ ದುಷ್ಟ ಚಟಗಳಿಗೆ ಮಾಡಿರ್ತೀಯ, ಅದು ಬೇರೆ. ದುರದೃಷ್ಟವಶಾತ್ ನೀನಿರ್ತಕ್ಕಂತಹದ್ದರಿಂದ ಹೊರಗೆ ಬರಬೇಕಾದ್ರೆ ಋಣಮುಕ್ತನಾಗಲೇಬೇಕು ಅನ್ನೋದಾದರೆ ಯಾವ ಋಣ ನಿನ್ನ ಬಾಧಿಸ್ತಾ ಇದೆಯೋ ಅಂತಹ ಋಣ ಬಾಧೆಗಳಿಂದ ಹೊರಗೆ ಬರಬೇಕಾದರೆ ನೀವು ಈ ವಿಶೇಷವಾಗಿ ಗುರುಚರಿತ್ರೆಯನ್ನು ಪಾರಾಯಣ ಮಾಡ್ತಾ ಇದ್ದೀನಿ ಅಂತಂದರೆ, ಈ ನರಸೋಬವಾಡಿ ಮಹಾರಾಷ್ಟ್ರದ ಕೊಲ್ಲಾಪುರ ಪಕ್ಕದಲ್ಲಿದೆ. ನೀವು ಕೊಲ್ಲಾಪುರ ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತಂದರೆ ಅಲ್ಲಿ ಯಾರನ್ನಾದರೂ ಕೇಳಿ, ನರಸೋಬವಾಡಿ ಅಂತಿದೆ, ಅಲ್ಲಿ ಒಂದು ಕ್ಷೇತ್ರ ಇದೆ ರೀ, ಅಲ್ಲಿಗೆ ಹೋಗಿ ಬರ್ತೀನಿ ಅನ್ನೋದಾದರೆ ಗುರುಚರಿತ್ರೆಯಲ್ಲಿ 18ನೇ ಅಧ್ಯಾಯವನ್ನು ಪೂರ್ಣ ಮಾಡಿ ನೀವು ನನ್ನ ಮಾತಿಗೆ ಕೇಳಿಸ್ಕೊಂಡು ಗುರುಚರಿತ್ರೆಯ 18ನೇ ಅಧ್ಯಾಯವನ್ನು ಪೂರ್ಣವಾಗಿ ನೀವು ಒಂದು ಸಲ ಓದಿಬಿಡಿ ಅಪ್ಪ. ಅದರಲ್ಲಿ ಬರ್ತಕ್ಕಂಥ ಅಷ್ಟು ಶ್ಲೋಕವನ್ನು ಓದಿಕೊಳ್ಳಿ ಅಪ್ಪ. ಅಥವಾ ನಾನು ಶ್ಲೋಕ ಹೇಳ್ತೀನಿ, ಆ ಶ್ಲೋಕವನ್ನು ಕೂಡ ನೀವು ಓದಿಕೊಂಡು ಆದರೂ ಕೂಡ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ಆ ಶ್ಲೋಕವನ್ನು 108 ಬಾರಿ ಪ್ರತಿನಿತ್ಯ ಪಠಿಸ್ತೀನಿ ಅಂತಂದರೂ ಕೂಡ ಆ ಪಠಿಸೋದ್ರಿಂದ ಮಾತೃ ಋಣ, ಪಿತೃ ಋಣ, ಆಚಾರ್ಯ ಋಣ, ಇನ್ನು ಅತಿಥಿಗಳ ಋಣ ಅಥವಾ ಭ್ರಾತೃ ಋಣ, ಈ ಋಣಗಳಿಂದ ಮುಕ್ತರಾಗಲಿಕ್ಕೆ ಸಾಧ್ಯವಿದೆ ಅಂತಕ್ಕಂತಹದ್ದು ದತ್ತ ಚರಿತ್ರೆಯಲ್ಲಿದೆ. ಅದು ಬಹುಶಃ ಅಲ್ಲಿಗೆ ನಾನು ಎಷ್ಟೋ ಜನ ಕಳಿಸಿಕೊಟ್ಟಿದ್ದೀನಿ. ಅದಾದಮೇಲೆ ಬಂದವರು ಖುಷಿಯಿಂದ ಹೇಳ್ತಾರೆ, ಗುರುಗಳೇ ನೀವು ನಮಗೆ ಸಿಕ್ಕಲಿಲ್ಲ ಅಂತಂದಿದ್ದರೆ ಬಹುಶಃ ಆ ಗುರುಚರಿತ್ರೆ ನಮಗೆ ಗೊತ್ತಿರಲಿಲ್ಲ, ಆಮೇಲೆ ಗೊತ್ತಿದ್ದು ಸುಮ್ಮನೆ ಅದಕ್ಕೆ ನಮಸ್ಕಾರ ಮಾಡ್ಕೊಂಡು ಹೋಗ್ತಿದ್ವಿ. ಈ ನರಸೋಬವಾಡಿ ಅಂತ ಹೇಳಿದ್ರಲ್ಲ, ಆ ಪ್ಲೇಸಿಗೆ ಹೋಗಿ ಬಂದ ದಿನಗಳಲ್ಲಿ
ನನಗಿರ್ತಕ್ಕಂತಹದ್ದು. ಆಮೇಲೆ ನಮ್ಮ ಮಗಳಿಗೊಂದು ದೊಡ್ಡ ತಲೆನೋವು ಆಗಿತ್ತು, ಅದೆಲ್ಲವೂ ಕೂಡ ನಿವಾರಣೆ ಆಗಲಿಕ್ಕೆ ಬಹುಶಃ ಆ ನರಸೋಬವಾಡಿನ ಕ್ಷೇತ್ರ ನಮಗೆ ಈಗಲೂ ಕೂಡ ನನ್ನ ಮನೆ ದೇವರಾಗಿದೆ ಗುರುಗಳ ಕ್ಷೇತ್ರ ಅಂತ ಹೇಳ್ತಾರೆ ಆಂಧ್ರದ ಒಂದು 4 ಜನ. ಬಹುಶಃ ನಿಮಗೆ ಸಾಧ್ಯ ಆದರೆ ಹೋಗಿ ಬನ್ನಿ. ನಂತರ ಆ ಶ್ಲೋಕವನ್ನು ಕೂಡ ನೀವು ಹೇಳಿಕೊಳ್ತೀನಿ ಅನ್ನೋದಾದರೆ ಬಹುಶಃ ನಾನು ನಿಮಗೆ ಸ್ಕ್ರೀನ್ ಮೇಲೆ ನಿಮಗೆ ಡಿಸ್ಪ್ಲೇ ಆಗುತ್ತೆ. ಗುರುಚರಿತ್ರೆಯಲ್ಲಿ ಬರ್ತಕ್ಕಂತಹ 18ನೇ ಅಧ್ಯಾಯದ ಈ ಶ್ಲೋಕ ಇದೀಗ ನಿಮ್ಮ ಮುಂದೆ. ನೃಸಿಂಹವಾಟಿಕಾಸ್ತೋಯಂ ಪ್ರದದೋ ಶಾಖಭಂಗನಿಧಿಂ ದರಿದ್ರ ಬ್ರಾಹ್ಮಣಯ ಶ್ರೀದತ್ತ ಶರಣಂ ಮಮ. ಅಂದರೆ ಈ ರೀತಿಯ ಶ್ಲೋಕವನ್ನು ನಾವು ಹೇಳ್ಕೊಳ್ತೀವಿ. ಅಥವಾ ಗುರುಚರಿತ್ರೆಯನ್ನು ಪ್ರತಿನಿತ್ಯ ಪಾರಾಯಣ ಮಾಡ್ತೀನಿ ಅಂದರೂ ಕೂಡ ಅಂತಹ ದಾರಿದ್ರ್ಯಗಳು ಏನಿದಾವೋ ಅದರಿಂದ ಹೊರಗೆ ಬರ್ತೀರಿ, ಋಣಗಳೇನಿದಾವೋ ಆ ಋಣಗಳಿಂದ ಹೊರಗೆ ಬರ್ತೀರಿ. ಗೊತ್ತಿಲ್ವಲ್ಲ ಪಾಪ ನಿಮ್ಮನ್ನು ಕಾಡ್ತಾ ಇರೋದು ಮಾತೃ ಋಣವ, ಪಿತೃ ಋಣವ, ಆಚಾರ್ಯ ಋಣವ, ದೇವ ಋಣವ, ಋಷಿ ಋಣವ, ಭ್ರಾತೃ ಋಣವ, ಯಾವ ಋಣ ನಿಮ್ಮನ್ನು ಕಾಡ್ತಾ ಇದೆ. ಅಂತಹ ಯಾವ ಋಣಗಳು ನಮಗೆ ಗೊತ್ತಿಲ್ಲ ಗುರುಗಳು. ಒಟ್ಟಾರೆ ನಾವು ಉದ್ಧಾರವಾಗಬೇಕಾದ್ರೆ ನಮಗೆ ತೊಂದರೆ ಕೊಡ್ತಾ ಇದೆ. ನಮ್ಮ ಬದುಕಲ್ಲಿ ಯಾವುದೋ ಒಂದು ಪೂಜೆ ಮಾಡಿದ್ವಿ, ಯಾವುದೋ ಒಂದು ವ್ರತವನ್ನು ಮಾಡಿದ್ವಿ, ಯಾವುದೋ ಒಂದು ಯಜ್ಞವನ್ನು ಮಾಡಿದ್ವಿ, ಆದರೂ ಕೂಡ ನಮಗೆ ಫಲವನ್ನು ಕೊಟ್ಟಿಲ್ಲ ಅನ್ನೋದೇ. ಆದರೆ ಇದು ನಿಮಗೆ ಅತ್ಯಂತ ಶೀಘ್ರಗತಿಯ ಶುಭ ಫಲವನ್ನು ಕೊಡ್ತಾ ಇರತಕ್ಕಂಥದ್ದು ಈ ಶ್ಲೋಕ ಹಾಗೂ ಗುರುಚರಿತ್ರೆಯನ್ನು ಪಾರಾಯಣ ಮಾಡಿಕೊಳ್ಳಿ. ಆ ಕ್ಷೇತ್ರಕ್ಕೆ ಒಮ್ಮೆ ಭೇಟಿ ಕೊಡಿ. ಖಂಡಿತವಾಗ್ಲೂ ಗುರುಗಳೇ, ಇದಕ್ಕೆ ಬಹುಶಃ ನಿಮ್ಮ ಕಾರ್ಯಕ್ರಮ ಎಲ್ರಿಗೂ ಬಹಳನೇ ಪ್ರೀತಿ ಪಾತ್ರ, ಇಷ್ಟ ಆಗುವಂಥದ್ದು, ಸರಳವಾಗಿರುವಂಥ ಪರಿಹಾರವನ್ನು ತಿಳಿಸ್ಕೊಡ್ತೀರಾ. ಯಾಕಂದರೆ ಎಲ್ಲೋ ಜೀವನದಲ್ಲಿ ಉದ್ಧಾರ ಆಗ್ತಾ ಇಲ್ಲ ಅಂದಾಗ ಹಲವಾರು ರೀತಿ ಹಲವಾರು ಪ್ರಯತ್ನಗಳು ಮಾಡಿಬಿಟ್ಟಿರ್ತಾರೆ, ಜ್ಯೋತಿಷದವ್ರ ಬಳಿ ಕೂಡ ಹೋಗಿರ್ತಾರೆ, ಹೋಮ ಹವನಗಳು ಕೂಡ ಆಗಿರುತ್ತೆ. ಆದರೆ ಇಲ್ಲೇ ಇದೆ ಪರಿಹಾರ. ಗುರುಚರಿತ್ರೆಯ 18ನೇ ಅಧ್ಯಾಯ ಶ್ಲೋಕವನ್ನು ನಾವು ಪಠನೆ ಮಾಡೋದ್ರಿಂದ ಇಷ್ಟು ಅನುಕೂಲ ಆಗುತ್ತೆ ಅಂತಂದರೆ ಅದಕ್ಕಿಂತ ಇನ್ನೇನು ಬೇಕು. ಉತ್ತಮವಾಗಿರುವಂಥ ವಿಚಾರವನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀರಾ. ತುಂಬು ಹೃದಯದ ಧನ್ಯವಾದಗಳು. ನಮಸ್ಕಾರ. ಹರೇ ಶ್ರೀನಿವಾಸ. ನೀವು ಕೂಡ ಜೀವನದಲ್ಲಿ ಉದ್ಧಾರ ಆಗಬೇಕು, ಎಲ್ಲೋ ಒಂದು ಕಡೆ ಆಗೋ ಥರ ಆಗುತ್ತೆ, ಆಗ್ತಾ ಇಲ್ಲ ಅಂತಂದರೆ ನಿಮಗೆ ಯಾವ ಒಂದು ಋಣ ಕಾಡ್ತಾ ಇರುತ್ತೆ, ಟೆನ್ಷನ್ನೇ ಮಾಡ್ಕೊಳಕ್ಕೆ ಹೋಗಬೇಡಿ. ಗುರುಗಳು ತಿಳಿಸ್ಕೊಟ್ಟಿರುವಂಥ ಈ ಒಂದು ಪರಿಹಾರವನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.